ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಬೆಳಗ್ಗೆ ಪೂರಿ ಪಲ್ಯನ ಮಾಡಿದ್ದೆ. ನಾನು ಆಲೂಗೆಡ್ಡೆ ಪಲ್ಯ ಮಾಡಿ ಪೂರಿ ಮಾಡಿಕೊಟ್ಟಿದ್ದೆ ನನ್ನ ಮಗಳಿಗೆ. ಅವಳು ಹಾಕ್ಕೊಂಡು ಬಾಕ್ಸ್ ತಗೊಂಡು ಹೋದ್ಲು, ಅವಳು ಕ್ಲಾಸಿಗೆ ಹೋದ್ಲು. ಈಗ ನಾನು ತಿಂಡಿ ಮಾಡೋಣ ಅಂತ ಬಂದೆ. ಇವತ್ತು ಲೇಟ್ ಮಾಡಿಕೊಂಡೆ ತಿಂಡಿನ ಸ್ವಲ್ಪ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ನನ್ನ ದಿನಚರಿ ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ನಾನಿವಾಗ ತಿಂಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಪೂರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ತಿಂಡಿ ಮಾಡ್ಕೊಂಡು ಬಂದು ಸಿಗ್ತೀನಿ ನೋಡಿ. ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಲೈವ್ ಕೂಡ ಮಾಡಿ ಇವಾಗ ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. 2 ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಬೇಕು ನೋಡಿ. ಸೊಪ್ಪನ್ನು ತಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ಸೊಪ್ಪು ತಗೊಂಡು ಬಂದಿದ್ದೀನಿ. ಇಷ್ಟಕ್ಕೆ ನಾನು 30 ರೂಪಾಯಿನ ಕೊಟ್ಟಿದ್ದೀನಿ. ಪಾಲಕ್ ಸೊಪ್ಪು 2 ತೊಗೊಂಬಿಟ್ಟಿದ್ದೀನಿ, ಇರಲಿ ಜಾಸ್ತಿ ಅಂತ. ಈ ಥರದ ಸೊಪ್ಪೆಲ್ಲ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಮೆಂತ್ಯ, ಕೀರೆ ಮತ್ತು ಕಿಲ್ಕೀರೆ ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪಿನ ಸಾಂಬಾರನ್ನು ಮಾಡೋಣ ಇವತ್ತು ಅಂತ. ಆಮೇಲೆ ಟೊಮೆಟೊ ಹಣ್ಣು ಇರಲಿಲ್ಲ, ಟೊಮೆಟೊ ಹಣ್ಣು ತೊಗೊಂಡು ಬಂದಿದ್ದೀನಿ ನೋಡಿ. ಟೊಮೆಟೊ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ. ದಿನ ಒಂದು ಟೊಮೆಟೊ ತಿಂದರೆ ಒಂದು ಆ್ಯಪಲ್ ತಿಂದಂಗೆ ಅಂತ ಹೇಳ್ತಾರೆ. ಅಷ್ಟೊಂದು ನ್ಯೂಟ್ರಿಷನ್ ಇರುತ್ತೆ ಟೊಮೆಟೊದಲ್ಲಿ. ಯಾವುದೇ ಸಾಂಬಾರಿಗಾಗಲಿ ಟೊಮೆಟೊನ ಹಾಕಿ ಮಾಡೋದು ತುಂಬಾ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ಟೊಮೆಟೊ ಖಾಲಿಯಾಗಿತ್ತು, ಮನೇಲಿ ಇರಲಿಲ್ಲ, ಅದಕ್ಕೆ ತಗೊಂಡು ಬಂದೆ. ನೋಡಿ, ಇದನ್ನು ಸ್ಲೈಸ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು. ನೋಡಿ, ಇದಕ್ಕೆ 20 ರೂಪಾಯಿ ಕೊಟ್ಟೆ ನಾನು. 1 kg ತೊಗೊಂಡಿದ್ದೀನಿ, 20 ರೂಪಾಯಿ ಕೊಟ್ಟಿದ್ದೀನಿ ನೋಡಿ. ಟೊಮೆಟೊ ಎಷ್ಟು ರೂಪಾಯಿ ಅಂತ ಪರವಾಗಿಲ್ಲ ಅನ್ನಿಸ್ತು, 20 ರೂಪಾಯಿಗೆ. ಇದನ್ನು ನೋಡಿ, ತಿನ್ನೋದಕ್ಕೇ ತುಂಬ ಚೆನ್ನಾಗಿದೆ. ಸ್ಲೈಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಇದನ್ನು ತಿಂತಾರೆ. ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಕೊಡೋದ್ರಿಂದ, ದಿನಕ್ಕೆ 1 ಟೈಮ್ ಆದರೂ ಕೊಡೋದ್ರಿಂದ ಒಳ್ಳೆಯದು. ನೋಡಿ, ಸಾಂಬಾರೆಲ್ಲ ರೆಡಿಯಾಗಿದೆ, ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ, ಸಾಂಬಾರೆಲ್ಲ ರೆಡಿಯಾಗಿದೆ. ಸೊಪ್ಪು, ಬೇಳೆ ಎಲ್ಲ ಹಾಕಿ ಮಾಡಿದ್ದೀನಿ, ಹಾಕಿದ್ದೀನಿ ಇವತ್ತು. ಇದಕ್ಕೆ ನಾನು ಒಂದು ಒಗ್ಗರಣೆನ ಮಾಡ್ತೀನಿ ಇವಾಗ ನೋಡಿ. ಜೀರಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅನ್ನ ಕೂಡ ರೆಡಿಯಾಗಿದೆ ಊಟಕ್ಕೆ. ಈಗ ಸ್ವಲ್ಪ ಸಂಡಿಗೆನ ಕರ್ಕೊಳ್ಳೋಣ ಬನ್ನಿ ನೋಡಿ. ಇವಾಗ ಸ್ವಲ್ಪ ಸಂಡಿಗೆನ ಕರಿಯೋಣ. ಈ ಸಂಡಿಗೆನ ಮಾಡಿರೋದನ್ನ ನಾನು ತೋರಿಸಿದ್ದೆ, ನಾನು ನಿಮಗೆ ಮನೇಲೇ ಮಾಡಿರೋಂಥದ್ದು. ನೋಡಿ, ಸಂಡಿಗೆ ಕೂಡ ರೆಡಿ ಆಯಿತು ಊಟಕ್ಕೆ. ಈಗ ಊಟ ಮಾಡೋಣ ಬನ್ನಿ. ನೋಡಿ, ಊಟ ಸಾಂಬಾರು ಎಲ್ಲ ಹಾಕ್ಕೊಂಡಿದ್ದೀನಿ ಊಟಕ್ಕೆ. ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ, ಸಂಡಿಗೆ ಇಟ್ಕೊಂಡಿದ್ದೀನಿ. ಈಗ ಊಟ ಮಾಡಿಕೊಂಡು ಬರೋಣ. ನೋಡಿದ್ರಲ್ಲ, ಬೆಳಗ್ಗೆಯಿಂದ ನಾನು ಲಾಗನ್ನು ಮಾಡ್ತಾನೇ ಇದ್ದೀನಿ. ಬೆಳಗ್ಗೆ ತಿಂಡಿ ಆಯಿತು, ಇವಾಗ ಊಟ ಕೂಡ ತೋರಿಸ್ತಾ ಇದ್ದೀನಿ, ಅದು ಆಯಿತು. ಈಗ ಊಟ ಮಾಡ್ಕೊಂಡು ಬರ್ತೀನಿ. ಈಗಲೇ ಮುಗಿಯಲ್ಲ ಲಾಗು, ಏನಾಗುತ್ತೆ ಇವತ್ತು, ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇವತ್ತು ಬೆಳಗ್ಗೆಯಿಂದ ಲಾಗ್ನ ಮಾಡ್ತಾನೇ ಇದ್ದೀನಿ. ಇವತ್ತು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾನು ಏನು ವಿಡಿಯೋನ ಮಾಡಿಲ್ಲ.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವತ್ತು ರೆಸ್ಟ್ ಬೇಕಾಗಿತ್ತು ನಮಗೆ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ಒಂದು ಏನೋ ಅವಳೊಂದು ಚಾಟ್ ಐಟಮ್ಸ್ ಏನೋ ಬೇಕು ಅಂತ ಅಂದು ಅದು ಮಾಡಿ ಕೊಟ್ಟಿದ್ದಾಯ್ತು ಅವಳಿಗೆ. ಬೇರೆ ಏನೋ ತಿಂಡಿ ಮಾಡಲಿಲ್ಲ ಇವಾಗ ನಾನು. ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಬಾಳೆಹಣ್ಣು ರಸಾಯನ ಮಾಡ್ತಾಯಿದ್ದೀನಿ. ಅಂದರೆ ಪಂಚಾಮೃತ ಎಲ್ಲ ಕೊಡ್ತಾರಲ್ಲ ಆ ರೀತಿ ರಸಾಯನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ನೋಡಿ, ಸ್ವಲ್ಪ ಬಾಳೆಹಣ್ಣನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು, ಈ ರಸಾಯನ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ತೆಂಗಿನಕಾಯಿ ಕೂಡ ನಾನು ತಗೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಎಲ್ಲ ಸಣ್ಣ ಹೆಚ್ಕೊಂಡ್ಬಿಡ್ಬೇಕು. ದೇವಸ್ಥಾನಗಳಲ್ಲೆಲ್ಲ ಇದನ್ನು ಪ್ರಸಾದನ ಮಾಡ್ತಾರೆ. ಇವಾಗ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಸ್ವೀಟನ್ನು ಹಾಕ್ಕೊಳ್ಬೋದು. ನೋಡಿ ಸಾಕು, 2 ಸ್ಪೂನಷ್ಟು 2.5 ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ನೋಡಿ, ಸಣ್ಣದಾಗಿ ತುರಿದಿದ್ದೀನಿ ತೆಂಗಿನಕಾಯಿ ತುರಿನ. ಹೇಗೆ ಅಂತಂದರೆ ಮಿಕ್ಸಿ ಮಾಡಿದ್ದಾರೇನೋ ಅನ್ನಂಗಿದೆ. ನೋಡಿ, ಇಲ್ಲಿ ಮಿಕ್ಸಿ ಮಾಡಿರೋ ಥರ ಇದೆ. ಈ ಥರ ಆದ್ರೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಸಕ್ಕರೆ ಮತ್ತು ಯಾಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಏಲಕ್ಕಿ ಹಾಕಿದ ತಕ್ಷಣ ಗಮ್ ಅಂತ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ನಾವು ಹಾಲು ಬೇಕಾದರೂ ಹಾಕ್ಕೊಳ್ಬಹುದು. ಬೇಕಾದರೆ ಹಾಕ್ಕೊಳ್ಳಿ ಹಾಲನ್ನ, ಇಲ್ಲ ಅಂದರೆ ಬೇಡ. ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಯಾವುದ್ಯಾವುದು ಅಂತಂದರೆ ದ್ರಾಕ್ಷಿ, ಹಸಿ ದ್ರಾಕ್ಷಿನೂ ಹಾಕೋಬೋದು, ಒಣ ದ್ರಾಕ್ಷಿನೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಥರ ಮಾಡಿ ಕೊಟ್ಟರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಇವತ್ತು ಬಾಳೆಹಣ್ಣಿನ ರಸಾಯನವನ್ನು ಮಾಡಿದ್ದು. ಈ ಥರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ತಿಂದರೆ, ಯಾವತ್ತಾದರೂ ಬೇಜಾರಾದಾಗ ಈ ಥರ ಮಾಡಿ ತಿಂದರೆ, ಬಾಳೆಹಣ್ಣು ಜಾಸ್ತಿ ಇದ್ದಾಗ ಮನೆಯಲ್ಲಿ ಮಾಡಿ ತಿನ್ಬೋದು. ಇದಕ್ಕೆ ಅಂಜೂರ ಕೂಡ ಹಾಕ್ಕೊಳ್ಬೋದು. ಅಂಜೂರ, ಆಮೇಲೆ ದ್ರಾಕ್ಷಿ ಮತ್ತು ಹಸಿ ದ್ರಾಕ್ಷಿ ಎಲ್ಲನೂ ಹಾಕ್ಕೊಂಡು ಇನ್ನೂ ಟೇಸ್ಟಾಗಿ ಮಾಡಿ ತಿನ್ಬೋದು. ಇದಕ್ಕೆ ಹಾಲು ಬೇಕಾದರೂ ಹಾಕ್ಕೊಳ್ಬೋದು, ಆದರೆ ನಾನು ಹಾಲು ಹಾಕಿಲ್ಲ. ಹಾಲು ಹಾಕ್ಕೊಂಡ್ರೆ ಇಷ್ಟ ಇದೆ ಅನ್ನೋರು ಹಾಲು ಹಾಕ್ಕೊಂಡು ತಿನ್ಬೋದು ಇದನ್ನು. ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಈ ಥರ ಇತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಹಾಗೂ ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು.